ನಿಜವಾಯ್ತು ಕೋಡಿ ಮಠದ ಸ್ವಾಮೀಜಿಯ ಭವಿಷ್ಯ. ಎಸ್, ಜನವರಿಯಲ್ಲಿ ಕೋಡಿ ಮಠದ ಸ್ವಾಮೀಜಿಗಳು ಭವಿಷ್ಯವನ್ನ ನೋಡ್ತಿದ್ರು. ಅವರು ಹೇಳ್ದಂತೆ ಆಗ್ತಾ ಇದೆ ಈಗ ಜಗತ್ತಿನಲ್ಲಿ. ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷ ಸಾವನ್ನಪ್ಪಿದ ಮೇಲೆ ಈಗ ಕೋಡಿ ಮಠದ ಸ್ವಾಮೀಜಿ ಹೇಳಿದಂತಹ ಭವಿಷ್ಯ ನಿಜವಾಗಿದೆ ಅಂತ ಎಲ್ರಿಗೂ ಕೂಡ ಅನಿಸ್ತಾ ಇದೆ. ಯಾಕಂದ್ರೆ ಕೋಡಿ ಮಠದ ಸ್ವಾಮೀಜಿಗಳು ಈ ವರ್ಷ ಒಂದಿಬ್ಬರು ಪ್ರಧಾನಿಗಳ ಸಾವಾಗುತ್ತೆ ಎಂಬ ಭವಿಷ್ಯವನ್ನ ನೋಡಿದ್ರು. ಗದಗದಲ್ಲಿ ಜನವರಿ 26ರಂದು ಏನು ಅವರು ನುಡಿದಂತೆ ಕೂಡ ಆಗ್ತಾ ಇರೋದ್ರಿಂದ ಕೋಡಿ ಮಠದ ಸ್ವಾಮೀಜಿಗಳು ಹೇಳಿದ್ದೇ ನಿಜ ಅಲ್ವಾ ಅಂತ ಎಲ್ಲರೂ ಕೂಡ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹೆಲಿಕಾಪ್ಟರ್ ದುರಂತದಲ್ಲಿ ಇರಾನ್ ಅಧ್ಯಕ್ಷ ಸಾವನ್ನಪ್ತಾರೆ. ಇನ್ನು ಇತ್ತೀಚೆಗೆ ಸ್ಲೋವಾಕಿಯಾದ ಪ್ರಧಾನಿ ಮೇಲೆ ಗುಂಡಿನ ದಾಳಿ ಕೂಡ ನಡೆಯುತ್ತೆ. ಬಟ್ ಪವಾಡ ಸದೃಶವಾಗಿ ಅವರು ಬದುಕುಳಿತಾರೆ. ಪ್ರಧಾನಿ ರಾಬರ್ಟ್ ಫಿಕೋ ಮೇಲೆ ಗುಂಡಿನ ದಾಳಿ ಕೂಡ ನಡೆಯುತ್ತೆ. ಸೊ ಈ ಎಲ್ಲ ಅಂಶಗಳನ್ನ ಗಮನಿಸಿದಾಗ ಕೋಡಿ ಮಠದ ಸ್ವಾಮೀಜಿಗಳ ಭವಿಷ್ಯ ನಿಜವಾಗ್ತಾ ಇದೆ ಅಂತ ಎಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅವತ್ತು ಎಕ್ಸಾಕ್ಟ್ ಆಗಿ ಅಂದ್ರೆ ಜನವರಿ 26ರಂದು ಇನ್ನು ಏನೇನ್ ಹೇಳಿದ್ರು ಸ್ವಾಮೀಜಿಗಳು ಅನ್ನೋದ್ರ ಕುರಿತಾಗಿ ನೋಡ್ತಾ ಹೋಗೋಣ. ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಂಕಷ್ಟ ಆಗುತ್ತೆ. ಜಗತ್ತಿನಲ್ಲಿ ದೊಡ್ಡ ಅವಘಡಗಳು ಸಂಭವಿಸುತ್ತವೆ. ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗಲಿದೆ. ಜೊತೆಗೆ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಇನ್ನು ಜಗತ್ತಿಗೆ ಮತ್ತೊಮ್ಮೆ ದೊಡ್ಡ ರೋಗ ಹರಡುವ ಸಾಧ್ಯತೆ ಕೂಡ ಇದೆ ಅಂತ ಗದಗದಲ್ಲಿ ಜನವರಿ 26ರಂದು ಭವಿಷ್ಯವನ್ನ ನುಡಿದಿದ್ರು ಸ್ವಾಮೀಜಿಗಳು. ಎಸ್, ಗದಗದಲ್ಲಿ ಜನವರಿ 26ರಂದು ಕೋಡಿ ಮಠದ ಸ್ವಾಮೀಜಿ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಂಕಷ್ಟ ಉಂಟಾಗಲಿದೆ. 2024 ಜಗತ್ತಿಗೆ ಕಂಟಕವಾಗಲಿದೆ. ಜಗತ್ತಿನಲ್ಲಿ ದೊಡ್ಡ ಅವಘಡಗಳು ಸಂಭವಿಸುತ್ತವೆ. ಅಕಾಲಿಕ ಮಳೆಯಾಗಿ ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗಲಿದೆ. ಇನ್ನು ಪ್ರಕೃತಿ ಮುನಿದು ಭೂಕಂಪ, ಜಲಕಂಟಕ ಎದುರಾಗುತ್ತದೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ಈ ವರ್ಷ ಜಗತ್ತಿನ ದೊಡ್ಡ ಸಂತರೊಬ್ಬರ ಕೊಲೆ ಕೂಡ ಆಗುತ್ತೆ ಅಂತ ಹೇಳಿದ್ರು. ಜೊತೆಗೆ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣ ಕೂಡ ಇದೆ. ದೇಶದಲ್ಲಿ ಅಸ್ಥಿರತೆ, ಯುದ್ಧ ಭೀತಿ, ಅಣುಬಾಂಬ್ ಸ್ಫೋಟಗೊಳ್ಳುವ ಸಾಧ್ಯತೆಗಳು ಕೂಡ ಇವೆ ಅಂತ ಭವಿಷ್ಯವನ್ನ ನುಡಿದಿದ್ರು. ಅದಲ್ಲದೆ ಜಗತ್ತಿಗೆ ಮತ್ತೊಮ್ಮೆ ದೊಡ್ಡ ರೋಗ ಹರಡುವ ಸಾಧ್ಯತೆ ಇದೆ. ದೊಡ್ಡ ಸುನಾಮಿ ಕೂಡ ಬರಬಹುದು ಅಂತ ಸ್ವಾಮೀಜಿಗಳು ಹೇಳಿದ್ರು. ಇನ್ನು ಅದರಂತೆ ಈಗ ಪ್ರಧಾನಿ ಸಾವನ್ನಪ್ಪಿರೋದು ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಒಂದು ರೀತಿ ಶಾಕ್ ಆಗಿದೆ ಅಂತಲೇ ಹೇಳಬಹುದು. ಸೊ ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸ್ವಾಮೀಜಿಗಳ ಭವಿಷ್ಯವನ್ನು ಮತ್ತೆ ಮೆಲುಕು ಹಾಕ್ಕೊಳ್ತಾ ಇದ್ದಾರೆ. ನಿಜ ಅಲ್ವಾ ಅವರು ಹೇಳಿದ್ದು ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಅಂದರೆ ಜಗತ್ತಿನಲ್ಲಿ ಒಂದೆರಡು ಪ್ರಧಾನಿಗಳ ಸಾವಾಗುವ ಲಕ್ಷಣ ಕಾಣ್ತಾ ಇದೆ ಅಂತ ಕೂಡ ಅವರು ಹೇಳಿದರು. ಸೊ ಅದರಂತೆ ಹೆಲಿಕಾಪ್ಟರ್ ಅವಘಡದಲ್ಲಿ ಈಗ ಸಾವನ್ನಪ್ತಾರೆ ಇರಾನ್ ಅಧ್ಯಕ್ಷ. ಸೊ ಹೀಗಾಗಿ ಕೋಡಿ ಮಠದ ಸ್ವಾಮೀಜಿಗಳ ಭವಿಷ್ಯ ನಿಜವಾಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.